ಪ್ರಮುಖವಾಗಿ ಮಂಡ್ಯದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡುವಾಗ ಅವರ ಮುಖಕ್ಕೆ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಮಳವಳ್ಳಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಟ ಕೊಟ್ಟಿದ್ದಾರೆ. ಭಾಷಣ ಮಾಡುವ ವೇಳೆ ಲೇಸರ್ ಲೈಟ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ. ಸಿಎಂ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರ ಮೇಲೆ ಕೂಡ ಲೇಸರ್ ಲೈಟ್ ಅನ್ನ ಬಿಟ್ಟಿದ್ದಾರೆ. ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಇದನ್ನ ಗಮನಿಸಿ ಪೊಲೀಸರು ಎಚ್ಚೆತ್ತುಕೊಂಡು ತಕ್ಷಣ ಅವರ ಹುಡುಕಾಟಕ್ಕೆ ಮುಂದಾಗ್ತಾರೆ. ದೃಶ್ಯಾವಳಿಯಲ್ಲಿ ನೋಡಿ ಅಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಖಕ್ಕೆ ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಡ್ತಾರೆ. ನೋಡಿ, ಅವರ ಹುದ್ದೆಗಾದ್ರೂ ಗೌರವ ಕೊಡಿ, ಹುದ್ದೆಗೆ ಬೇಡ. ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ, ರಾಜಕಾರಣಿ ಸಿದ್ದರಾಮಯ್ಯ ಅಂತ ರಾಜಕಾರಣಿ ಮೇಲೆ ನೀವು ಈ ತರ ಲೇಸರ್ ಲೈಟ್ ಬಿಟ್ಟು ನೀವು ಕಿಡಿಗೇಡಿತನ ಬೆರಿತೀರಾ ಅಂತಂದ್ರೆ ನಿಮ್ಮಂತವನ್ನ ಕರ್ಕೊಂಡೋಗಿ ಒಳಗಡೆ ಜೈಲಿಂದ ಹೊರಗಡೆ ಬರಬಾರ್ದು. ಆ ತರ ಮಾಡಬೇಕು. ನೋಡಿ, ಇಲ್ಲಿ ಅವರು ಒಬ್ಬ ಕನ್ನಡಕ ಹಾಕಿದ್ದಾರೆ, ಏನೋ ನೋಡ್ಕೊಂಡು ಓದ್ತಾ ಇರ್ತಾರೆ, ಭಾಷಣ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಲೇಸರ್ ಲೈಟ್ ಅನ್ನ ಬಿಟ್ಟು ನೀವು ಮಂಡುತನವನ್ನ ಮೆರೆದಿದ್ದೀರಾ ಅಂತಂದ್ರೆ ಏನ್ ಹೇಳೋಣ. ಈಗ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ನೀವೇನಾದ್ರೂ ಸಿಕ್ಕಾಕೊಂಡ್ರೆ ಮಾತ್ರ ಸುಮ್ಮನೆ ಮಾತ್ರ ಬಿಡೋದಿಲ್ಲ, ಬರೆದಿಟ್ಕೊಳ್ಳಿ. ಜೀವಮಾನದಲ್ಲಿ ಲೇಸರ್ ಅನ್ನೋ ಪದ ನಿಮ್ ಬಾಯಿಂದ ಬರಲ್ಲ. ಆ ತರ ಪಾಠ ಕಲಿಸ್ತಾರೆ. ಇದೆಲ್ಲ ಮಾಡೋದು ಸರಿಯಲ್ಲ, ತಪ್ಪು. ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಗೌರವ ಕೊಡೋಣ. ಸಿದ್ದರಾಮಯ್ಯರ ವಯಸ್ಸಿಗಾದ್ರೂ ಗೌರವ ಕೊಡಬೇಕು. ಇದೇ ನಿಮ್ಮ ಮನೇಲಿ ಯಾರಾದ್ರೂ ಈ ತರ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದಾಗ ಹೀಗೆ ಮಾಡ್ತೀರಾ? ನಾನ್ಸೆನ್ಸ್ ಕೆಲಸ ಇದು, ನಾನ್ಸೆನ್ಸ್ ಕೆಲಸ. ಪೊಲೀಸರು ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಬೇಕು, ತಕ್ಕ ಶಾಸ್ತಿ ಮಾಡಬೇಕು. ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡುವ ಗೌರವ ಇದ? ಪ್ರಮುಖವಾಗಿ ಮಂಡ್ಯದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡುವಾಗ ಅವರ ಮುಖಕ್ಕೆ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಮಳವಳ್ಳಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಟ ಕೊಟ್ಟಿದ್ದಾರೆ. ಭಾಷಣ ಮಾಡುವ ವೇಳೆ ಲೇಸರ್ ಲೈಟ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ. ಸಿಎಂ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರ ಮೇಲೆ ಕೂಡ ಲೇಸರ್ ಲೈಟ್ ಅನ್ನ ಬಿಟ್ಟಿದ್ದಾರೆ. ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಇದನ್ನ ಗಮನಿಸಿ ಪೊಲೀಸರು ಎಚ್ಚೆತ್ತುಕೊಂಡು ತಕ್ಷಣ ಅವರ ಹುಡುಕಾಟಕ್ಕೆ ಮುಂದಾಗ್ತಾರೆ. ದೃಶ್ಯಾವಳಿಯಲ್ಲಿ ನೋಡಿ ಅಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಖಕ್ಕೆ ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಡ್ತಾರೆ. ನೋಡಿ, ಅವರ ಹುದ್ದೆಗಾದ್ರೂ ಗೌರವ ಕೊಡಿ, ಹುದ್ದೆಗೆ ಬೇಡ. ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ, ರಾಜಕಾರಣಿ ಸಿದ್ದರಾಮಯ್ಯ ಅಂತ ರಾಜಕಾರಣಿ ಮೇಲೆ ನೀವು ಈ ತರ ಲೇಸರ್ ಲೈಟ್ ಬಿಟ್ಟು ನೀವು ಕಿಡಿಗೇಡಿತನ ಬೆರಿತೀರಾ ಅಂತಂದ್ರೆ ನಿಮ್ಮಂತವನ್ನ ಕರ್ಕೊಂಡೋಗಿ ಒಳಗಡೆ ಜೈಲಿಂದ ಹೊರಗಡೆ ಬರಬಾರ್ದು. ಆ ತರ ಮಾಡಬೇಕು. ನೋಡಿ, ಇಲ್ಲಿ ಅವರು ಒಬ್ಬ ಕನ್ನಡಕ ಹಾಕಿದ್ದಾರೆ, ಏನೋ ನೋಡ್ಕೊಂಡು ಓದ್ತಾ ಇರ್ತಾರೆ, ಭಾಷಣ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಲೇಸರ್ ಲೈಟ್ ಅನ್ನ ಬಿಟ್ಟು ನೀವು ಮಂಡುತನವನ್ನ ಮೆರೆದಿದ್ದೀರಾ ಅಂತಂದ್ರೆ ಏನ್ ಹೇಳೋಣ. ಈಗ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ನೀವೇನಾದ್ರೂ ಸಿಕ್ಕಾಕೊಂಡ್ರೆ ಮಾತ್ರ ಸುಮ್ಮನೆ ಮಾತ್ರ ಬಿಡೋದಿಲ್ಲ, ಬರೆದಿಟ್ಕೊಳ್ಳಿ. ಜೀವಮಾನದಲ್ಲಿ ಲೇಸರ್ ಅನ್ನೋ ಪದ ನಿಮ್ ಬಾಯಿಂದ ಬರಲ್ಲ. ಆ ತರ ಪಾಠ ಕಲಿಸ್ತಾರೆ. ಇದೆಲ್ಲ ಮಾಡೋದು ಸರಿಯಲ್ಲ, ತಪ್ಪು. ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಗೌರವ ಕೊಡೋಣ. ಸಿದ್ದರಾಮಯ್ಯರ ವಯಸ್ಸಿಗಾದ್ರೂ ಗೌರವ ಕೊಡಬೇಕು. ಇದೇ ನಿಮ್ಮ ಮನೇಲಿ ಯಾರಾದ್ರೂ ಈ ತರ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದಾಗ ಹೀಗೆ ಮಾಡ್ತೀರಾ? ನಾನ್ಸೆನ್ಸ್ ಕೆಲಸ ಇದು, ನಾನ್ಸೆನ್ಸ್ ಕೆಲಸ. ಪೊಲೀಸರು ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಬೇಕು, ತಕ್ಕ ಶಾಸ್ತಿ ಮಾಡಬೇಕು. ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡುವ ಗೌರವ ಇದ? ಪ್ರಮುಖವಾಗಿ ಮಂಡ್ಯದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡುವಾಗ ಅವರ ಮುಖಕ್ಕೆ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಮಳವಳ್ಳಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಟ ಕೊಟ್ಟಿದ್ದಾರೆ. ಭಾಷಣ ಮಾಡುವ ವೇಳೆ ಲೇಸರ್ ಲೈಟ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ. ಸಿಎಂ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರ ಮೇಲೆ ಕೂಡ ಲೇಸರ್ ಲೈಟ್ ಅನ್ನ ಬಿಟ್ಟಿದ್ದಾರೆ. ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಇದನ್ನ ಗಮನಿಸಿ ಪೊಲೀಸರು ಎಚ್ಚೆತ್ತುಕೊಂಡು ತಕ್ಷಣ ಅವರ ಹುಡುಕಾಟಕ್ಕೆ ಮುಂದಾಗ್ತಾರೆ. ದೃಶ್ಯಾವಳಿಯಲ್ಲಿ ನೋಡಿ ಅಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಖಕ್ಕೆ ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಡ್ತಾರೆ. ನೋಡಿ, ಅವರ ಹುದ್ದೆಗಾದ್ರೂ ಗೌರವ ಕೊಡಿ, ಹುದ್ದೆಗೆ ಬೇಡ. ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ,
ರಾಜಕಾರಣಿ ಸಿದ್ದರಾಮಯ್ಯ ಅಂತ ರಾಜಕಾರಣಿ ಮೇಲೆ ನೀವು ಈ ತರ ಲೇಸರ್ ಲೈಟ್ ಬಿಟ್ಟು ನೀವು ಕಿಡಿಗೇಡಿತನ ಮೆರಿತೀರಾ ಅಂತಂದ್ರೆ ನಿಮ್ಮಂತವ್ರನ್ನ ಕರ್ಕೊಂಡೋಗಿ ಒಳಗಡೆ ಜೈಲಿಂದ ಹೊರಗಡೆ ಬರಬಾರ್ದು, ಆ ತರ ಮಾಡ್ಬೇಕು. ನೋಡಿ ಇಲ್ಲಿ ಅವರು ಒಬ್ಬ ಕನ್ನಡಕ ಹಾಕಿದ್ದಾರೆ, ಏನೋ ನೋಡ್ಕೊಂಡು ಓದ್ತಾ ಇರ್ತಾರೆ, ಭಾಷಣ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಲೇಸರ್ ಲೈಟ್ ಅನ್ನ ಬಿಟ್ಟು ನೀವು ಮೊಂಡುತನವನ್ನ ಮೆರೆದಿದ್ದೀರಾ ಅಂತಂದ್ರೆ ಏನ್ ಹೇಳ. ಈಗ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ನೀವೇನಾದ್ರೂ ಸಿಕ್ಕಾಕೊಂಡ್ರೆ ಮಾತ್ರ ಸುಮ್ಮನೆ ಮಾತ್ರ ಬಿಡದಿಲ್ಲ, ಬರೆದಿಟ್ಕೊಳ್ಳಿ. ಜೀವಮಾನದಲ್ಲಿ ಲೇಸರ್ ಅನ್ನೋ ಪದ ನಿಮ್ ಬಾಯಿಂದ ಬರಲ್ಲ, ಆ ತರ ಪಾಠ ಕಲಿಸ್ತಾರೆ. ಇದೆಲ್ಲ ಮಾಡೋದು ಸರಿಯಲ್ಲ, ತಪ್ಪು. ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಗೌರವ ಕೊಡೋಣ. ಸಿದ್ದರಾಮಯ್ಯ ವಯಸ್ಸಿಗಾದ್ರೂ ಗೌರವ ಕೊಡಬೇಕು. ಇದೇ ನಿಮ್ಮ ಮನೇಲಿ ಯಾರಾದ್ರೂ ಈ ತರ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದಾಗ ಹೀಗೆ ಮಾಡ್ತೀರಾ? ನಾನ್ಸೆನ್ಸ್ ಕೆಲಸ ಇದು, ನಾನ್ಸೆನ್ಸ್ ಕೆಲಸ. ಪೊಲೀಸರು ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಬೇಕು, ತಕ್ಕ ಶಾಸ್ತಿ ಮಾಡಬೇಕು. ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡುವ ಗೌರವ ಇದ. ಪ್ರಮುಖವಾಗಿ ಮಂಡ್ಯದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡುವಾಗ ಅವರ ಮುಖಕ್ಕೆ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಮಳವಳ್ಳಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಟ ಕೊಟ್ಟಿದ್ದಾರೆ. ಭಾಷಣ ಮಾಡುವ ವೇಳೆ ಲೇಸರ್ ಲೈಟ್ ಕಾಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ. ಸಿಎಂ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರ ಮೇಲೆ ಕೂಡ ಲೇಸರ್ ಲೈಟ್ ಅನ್ನ ಬಿಟ್ಟಿದ್ದಾರೆ. ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಟ್ಟಂತ ಕಿಡಿಗೇಡಿಗಳು ಇದನ್ನ ಗಮನಿಸಿ ಪೊಲೀಸರು ಎಚ್ಚೆತ್ತುಕೊಂಡು ತಕ್ಷಣ ಅವರ ಹುಡುಕಾಟಕ್ಕೆ ಮುಂದಾಗ್ತಾರೆ. ದೃಶ್ಯಾವಳಿಯಲ್ಲಿ ನೋಡಿ. ಅಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮುಖಕ್ಕೆ ಪದೇ ಪದೇ ಲೇಸರ್ ಲೈಟ್ ಅನ್ನ ಬಿಡ್ತಾರೆ. ನೋಡಿ, ಅವರ ಹುದ್ದೆಗಾದ್ರೂ ಗೌರವ ಕೊಡಿ, ಹುದ್ದೆಗೆ ಬೇಡ. ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ. ರಾಜಕಾರಣಿ ಸಿದ್ದರಾಮಯ್ಯ ಅಂತ ರಾಜಕಾರಣಿ ಮೇಲೆ ನೀವು ಈ ತರ ಲೇಸರ್ ಲೈಟ್ ಬಿಟ್ಟು ನೀವು ಕಿಡಿಗೇಡಿತನ ಮೆರಿತೀರಾ ಅಂತಂದ್ರೆ ನಿಮ್ಮಂತವ್ರನ್ನ ಕರ್ಕೊಂಡೋಗಿ ಒಳಗಡೆ ಜೈಲಿಂದ ಹೊರಗಡೆ ಬರಬಾರ್ದು, ಆ ತರ ಮಾಡ್ಬೇಕು. ನೋಡಿ ಇಲ್ಲಿ ಅವರು ಒಬ್ಬ ಕನ್ನಡಕ ಹಾಕಿದ್ದಾರೆ, ಏನೋ ನೋಡ್ಕೊಂಡು ಓದ್ತಾ ಇರ್ತಾರೆ, ಭಾಷಣ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಲೇಸರ್ ಲೈಟ್ ಅನ್ನ ಬಿಟ್ಟು ನೀವು ಮೊಂಡುತನವನ್ನ ಮೆರೆದಿದ್ದೀರಾ ಅಂತಂದ್ರೆ ಏನ್ ಹೇಳ. ಈಗ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ನೀವೇನಾದ್ರೂ ಸಿಕ್ಕಾಕೊಂಡ್ರೆ ಮಾತ್ರ ಸುಮ್ಮನೆ ಮಾತ್ರ ಬಿಡದಿಲ್ಲ, ಬರೆದಿಟ್ಕೊಳ್ಳಿ. ಜೀವಮಾನದಲ್ಲಿ ಲೇಸರ್ ಅನ್ನೋ ಪದ ನಿಮ್ ಬಾಯಿಂದ ಬರಲ್ಲ, ಆ ತರ ಪಾಠ ಕಲಿಸ್ತಾರೆ. ಇದೆಲ್ಲ ಮಾಡೋದು ಸರಿಯಲ್ಲ, ತಪ್ಪು. ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಗೌರವ ಕೊಡೋಣ. ಸಿದ್ದರಾಮಯ್ಯ ವಯಸ್ಸಿಗಾದ್ರೂ ಗೌರವ ಕೊಡಬೇಕು. ಇದೇ ನಿಮ್ಮ ಮನೇಲಿ ಯಾರಾದ್ರೂ ಈ ತರ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದಾಗ ಹೀಗೆ ಮಾಡ್ತೀರಾ? ನಾನ್ಸೆನ್ಸ್ ಕೆಲಸ ಇದು, ನಾನ್ಸೆನ್ಸ್ ಕೆಲಸ. ಪೊಲೀಸರು ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಬೇಕು, ತಕ್ಕ ಶಾಸ್ತಿ ಮಾಡಬೇಕು. ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡುವ ಗೌರವ ಇದ.